ದಂಡೋತಿ ವಸತಿ ಶಾಲೆಯ ದುರ್ಘಟನೆಗೆ ಕಾರಣರಾದವರ ವಿರುದ್ಧ ಕ್ರಮಕ್ಕೆ ಆಗ್ರಹ. ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ವಹಿಸುವ ಸಚಿವರು ಅಲ್ಪಸಂಖ್ಯಾತರ ವಸತಿ ಶಾಲೆಯ ಸಮಸ್ಯೆಗಳ ಕಡೆ ಗಮನ ಹರಿಸಲಿ. ಸರ್ಜನ್ ಶೆಟ್ಟಿ, ಚಿತ್ತಾಪುರ. ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ವಹಿಸುವ ಸಚಿವ ಪ್ರಿಯಾಂಕ್ ಖರ್ಗೆ ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ವಸತಿ ಶಾಲೆಯ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಲಿ ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷ ರವೀಂದ್ರ ಸರ್ಜನ್ ಶೆಟ್ಟಿ ಕಿವಿಮಾತು ಹೇಳಿದರು. ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಬಗ್ಗೆ ಮಾತನಾಡುವುದನ್ನ ಬಿಟ್ಟು ಮೊದಲು ಮನೆ ಗೆದ್ದು ಮಾರು ಗೆಲ್ಲಿರಿ, ಸ್ಥಳೀಯ ಕ್ಷೇತ್ರದ ಬಗ್ಗೆ ಮಾತನಾಡಿ ಹಾಗೂ ಗಮನ ಹರಿಸಿ. ಈ ನಿಟ್ಟಿನಲ್ಲಿ ತಾಲೂಕಿನ ಎಲ್ಲಾ ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ಸಮಸ್ಯೆಗಳ ಬಗ್ಗೆ ತಿಳಿದುಕೊಂಡು ಪರಿಹಾರ ಕ್ರಮ ಕೈಗೊಳ್ಳಲಿ ಎಂದು ಸಲಹೆ ನೀಡಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಬೆಣ್ಣೂರ್ಕರ್ ಮಾತನಾಡಿದರು. ಮಕ್ಕಳಿಗೆ ಏನಾದ್ರು ಪ್ರಿನ್ಸಿಪಾಲ್ ಹತ್ರ ವಾರ್ಡನ್ ಹತ್ರ ಪ್ರಶ್ನೆ ಮಾಡಿದ್ರೆ ನಿಮ್ಗೆ ಟಿಸಿ ಕೊಟ್ಟು ಓಡಿಸ್ತೀನಿ ಅಂತ ಹೇಳಿ ಅವ್ರಿಗೊಂದು ಭಯದ ವಾತಾವರಣದಾಗ ಮತ್ತೆ ಈ ಒಂದು 15 ದಿವಸದಿಂದ ಚಿತ್ತಾಪುರ ಅಂಬೇಡ್ಕರ್ ಹಾಸ್ಟೆಲ್ ಅಲ್ಲಿ ಸುಮಾರು 106 ಮಕ್ಕಳು ತಟ್ಟೆ ಬಾರಿಸ್ತಾ ರೋಡಿಗೆ ಬಂದು ಸ್ಟ್ರೈಕ್ ಮಾಡಿದ್ರು. ಆ ತರ ಅಲ್ಲಿನೂ ಊಟದ ಸಮಸ್ಯೆ. ಈ ತರ ಚಿತ್ತಾಪುರ ತಾಲೂಕು ಪದೇ ಆಗ್ತದ. ಈ ಸ್ಥಳೀಯ ಶಾಸಕರು ಅವರು ಹಳೆ ಟೇಪ್ ರಿಕಾರ್ಡ್ ಕ್ಯಾಸೆಟ್ ಸರ ಪ್ರತಿ ಮುಂಜಾನೆ ಸಾಯಂಕಾಲ ಅದ್ರ ಬಗ್ಗೆ ಆರ್ ಎಸ್ ಎಸ್ ಮತ್ತೆ ರಾಷ್ಟ್ರ ಅಂತಾರಾಷ್ಟ್ರೀಯ ಟ್ರಂಪ್ ಬಗ್ಗೆ ಮಾತಾಡೋದ್ರ ಬಿಜಿ ಆಗ್ಬಿಟ್ರ. ಚಿತ್ತಾಪುರ ಅನ್ನೋದು ಅವ್ರಿಗೆ ಒಂದು ಕಾಲೋನಿ ಆಗ್ಬಿಟ್ಟದೆ. ಯಾವಾಗ ಒಂದು ವರ್ಷನಾಗ ಒಂದ್ 2-3-4 ಸಲ ಬರ್ತಾರ, ಹಿಂಗ್ ಬಂದ್ ಪಿಕ್ನಿಕ್ ತರ ಬರ್ತಾರ, ಅವ್ರು ಊರ್ ಹೋಗ್ತಾರ. ಇಲ್ಲಿ ಸಮಸ್ಯೆ ಅವ್ರಿಗೆ ಗೊತ್ತಿಲ್ಲ, ಇಲ್ಲಿ ಸಮಸ್ಯೆ ಬಗ್ಗೆ ಅವ್ರಿಗೆ ಯಾವುದೇ ಆಸಕ್ತಿ ಇಲ್ಲ. ಅವ್ರಿಗೆ ಏನಾಗ್ಬಿಟ್ಟದ ಅಂತಂದ್ರೆ ಚಿತ್ತಾಪುರ ಅಂದ್ರೆ ಅದೊಂದು ಯಾವ ಬರೋದು ಹೋಗೋದು. ಇಲ್ಲಿ ಸಮಸ್ಯೆಗಳು ಅಧಿಕಾರಿಗಳ ಮೇಲೆ ಅವ್ರಿಗೆ ಟೋಟಲ್ ಹಿಡಿತಾನೆ ಇಲ್ಲ. ಈ ತರ ಅವ್ರಿಗೆ ಊಟದ ಏನದಂದ್ರೆ ಸಪ್ಲೈ ಮಾಡತ್ತಾರ ಹಾಸ್ಟೆಲ್ಗಳಿಗೆ ಅತ್ಯಂತ ಕಳಪೆ ಮಟ್ಟದ ಆಹಾರ ಧಾನ್ಯಗಳು, ಕಳಪೆ ಮಟ್ಟದ್ದು ಕೊಳತ ತರಕಾರಿಗಳು, ಆ ತರ ಎಲ್ಲ ಸಪ್ಲೈ ಆದ್ಮ್ಯಾಗ ಆ ಮಕ್ಕಳ ಭವಿಷ್ಯ ಏನು? ಇಲ್ಲಿ ಯಾರು ಕಲಿತಾರ? ಇಲ್ಲಿ ಪ್ರಿಯಾಂಕ್ ಅವರೇ, ಇಲ್ಲಿ ಯಾರು ಕಲಿತಾರ? ಅಲ್ಪಸಂಖ್ಯಾತರು, ದೀನ ದಲಿತರು, ಬಡವರು. ಶ್ರೀಮಂತರ ಮಕ್ಕಳು ಅಲ್ಲಿ ವಸತಿ ಹಾಸ್ಟೆಲ್ಗಳು ಒಳ್ಳೆ ಹಾಸ್ಟೆಲ್ ಆಗಿರ್ತಾರ. ಇಲ್ಲಿರುವಂತ ಬಡ ಮಕ್ಕಳು ಅವ್ರ ಆರೋಗ್ಯ ಬಗ್ಗೆ ಏನು, ಅವ್ರ ಭವಿಷ್ಯ ಏನು, ದೇಶದ ಭವಿಷ್ಯ ಏನು? ದಯವಿಟ್ಟು ನೀವು ಪ್ರಿಯಾಂಕ್ ಅವರೇ ನಿಮ್ಮ ಕ್ಷೇತ್ರದ ಜವಾಬ್ದಾರಿ ತಗೊಳ್ರಿ. ನಂತರ ನೀವು ಬೇರೆ ಕಡೆಗೆ ನೀವು ಬಿಜಿ ಆಗ್ರಿ. ಯಾಕಂತಂದ್ರೆ ಇಲ್ಲಿ ವಾತಾವರಣ ಪೂರಾ ಕೆಟ್ಟ ಹೋಗ್ಯದಂತ ಈ ಮೂಲಕ ನಾ ಪ್ರಿಯಾಂಕ್ ಖರ್ಗೆ ಅವರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈ ಘಟನೆ ನಡೆದ ಮೇಲೆ ಪ್ರಿಯಾಂಕ್ ಅವರು ಮಾಧ್ಯಮ ಮೂಲಕ ಒಂದು ವಾರ್ನಿಂಗ್ ಮಾಡಕತ್ತಾರ. ಅಲ್ಲಿ ಹೋಗಿ ಯಾರೋ ಅಡ್ಡಿಪಡಿಸ್ಯಾರ, ಈ ತರ ಅವ್ರ ಮೇಲೆ ಆಕ್ಷನ್ ತಗೋತೀನಿ, ಆ ತರ ಇದ್ ಅಲ್ಲಿ ಯಾರೂ ರಾಜಕೀಯ ಮಾಡಿಲ್ಲ. ಅಲ್ಲಿ ಎಲ್ಲಾ ಸಾರ್ವಜನಿಕರು ಪಕ್ಷಾತೀತವಾಗಿ ಎಲ್ಲ ಜಾತ್ಯತೀತವಾಗಿ ಪೇಷಂಟ್ಗಳಿಗೆ ಸಹಾಯ ಮಾಡಿದ್ದಾರೆ, ಸಹಕಾರ ಮಾಡಿದ್ದಾರೆ. ಆ ಸಹಕಾರದಿಂದ ನಿನ್ನೆ ಎಲ್ಲ ಯಶಸ್ವಿ ಆಗ್ಯದ. ಈಗ ಯಾಕಂದ್ರೆ ಈ ಘಟನೆ ಎಷ್ಟು ಕಳವಳಕಾರಿಯಾಗಿತ್ತು ಅಂತಂದ್ರೆ ನೋಡ್ರಿ, ನೀವು AC ಬಂದಾರ, ತಹಸೀಲ್ದಾರ್ ಬಂದಾರ, DC ಬಂದಾರ, SP ಬಂದಾರ, ಎಡಿಷನಲ್ SP ಬಂದಾರ, IG ಬಂದಾರ, ಮೆಡಿಕಲ್ ಆಫೀಸರ್ಸ್ ಬಂದಾರ ಅಂತಂದ್ರೆ ಇದು ಘಟನೆ ಬಗ್ಗೆ ನೀವು ಎಷ್ಟು ಆತಂಕಕಾರಿ ಅದ ಅಂತೇಳಿ ತಿಳ್ಕೊಬಹುದು ಅಂತ ನಾನು ಮಾಧ್ಯಮ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ನಗು ಹೊಂಟದ್ ನಿಮ್ದೊಂದು ನೀವೊಂದು ವಿಷಯ ಹೇಳೋದಕ್ಕ. ಯಾಕಂದ್ರ ತಾವೊಬ್ಬ ಚಿತ್ತಾಪುರಿನ ಶಾಸಕರು, ನೆಕ್ಸ್ಟ್ ನೀವು ಮಂತ್ರಿ, ಅದ್ರ ಮೇಲೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು. ಆದರೆ ಈ ಚಿತ್ತಾಪುರಿನ ನಾಗರಿಕರು ಪಾರ್ಟಿ ಅನ್ನೋದು ಇರ್ಲಾರ್ದೆ ಎಲ್ಲರೂ ಹೋಗಿ ಮಕ್ಕಳಿಗೆ ಸಹಕಾರ ಮಾಡಿದಾರ. ಆದ್ರೆ ನೀವೇನ್ ಹೇಳ್ತೀರಿ, ಯಾರೋ ಅಲ್ಲಿ ಅಡ್ಡಿ ವ್ಯಕ್ತಪಡಿಸ್ಯಾರ ಅಂತ ಹೇಳ್ತಿರಲ್ಲ, ಹಾಸ್ಯಾಸ್ಪದ ನಿಮ್ಮ ಭಾಷಣ ನೀವು ಹೇಳೋದಂಥದ್ದು. ಇವತ್ತು ನಿಜವಾಗ್ಲೂ ಕೂಡ ಅಲ್ಲಿ 1,000 ಯುವಕರು ಹೆಂಗ್ ಸೇರಿದಾರಪ್ಪ ಅಂದ್ರು ಅವ್ರೆಲ್ಲರಿಗೂ ಮಕ್ಕಳಿಗೆ ಹೆಲ್ಪ್ ಮಾಡಬೇಕು. ನನ್ನ ಮಕ್ಕಳು ನಮ್ಮ ಅಣ್ಣ ತಮ್ಮದರ ಅಂತ ಸೇರಿದ್ರು. ಅದ್ರ ನೀವು ಮಾತಾಡೋದು ಯಾರ್ದೋ ಅಧಿಕಾರಿಗಳು ಮಾತು ಕೇಳ್ಕೊಂಡು ನೀವು ಹೇಳ್ತಿರಲ್ಲ, ನಮಗ್ ಬಹಳ ನಗು ಬರ್ತದೆ ನಿಮ್ ಮಾತು ಕೇಳಿದಾಗ. ಆದ್ರೆ ನಿಜವಾಗ್ಲೂ ಕೂಡ ನೀವು ಪ್ರಜಾಪ್ರಭುತ್ವ ಅರ್ಥ ಮಾಡ್ಕೊಂಡವ್ರು ನೀವು ಇದ್ದೀರಂದ್ರು ನಿಜವಾಗ್ಲೂ ನೀವು ತೆಳಗಿಳೋದು ಹಾಸ್ಟೆಲ್ಗೆ ಹೋಗ್ರಿ. ನೀವು ಪೈಲೆ ಹಾಸ್ಟೆಲ್ ವ್ಯವಸ್ಥೆ ನಿಮ್ಗೆ ಗೊತ್ತಿಲ್ಲ. ನೀವು ನೀವು ಪ್ರಾಕ್ಟಿಕಲ್ ಇರ್ಲಾರ್ದಂತ ವ್ಯಕ್ತಿ, ನೀವು ಥಿಯರಿ ಮೇಲೆ ಇದ್ದವ್ರ ವ್ಯಕ್ತಿ. ಪ್ರಾಕ್ಟಿಕಲ್ ನಿಮಗ್ ಗೊತ್ತಾಗ್ಬೇಕಾದ್ರ ಸ್ವಲ್ಪ ತಳಗಳಿ. ಅವತ್ತಿನ ದಿನ ಏನಾಗ್ತದಂತಂದ್ರ ಒಬ್ಬ ನಾಯಕನಿಗೆ ಆ ತೆಳಗಿನ ನೋವುಗಳು ಗೊತ್ತಾಗ್ತದ. ಅದೊಂದು ಬಿಟ್ಟಿಗೆಸಿ ಯಾರೋ ಅಧಿಕಾರಿಗಳು, ಯಾಕಂದ್ರ ನೀವು ಇಷ್ಟೆಲ್ಲ ಅಧಿಕಾರಿ ಕಳ್ಸಿರಿ, ಅದು ಎಲ್ಲ ಮುಗಿದೋದ್ಮೇಲೆ ನೀವು ಕಳ್ಸೋಕ್ಕಿಂತ ಮುಂಚಿತವಾಗಿ ಅಲ್ಲಿ ಸಪೋರ್ಟ್ ಮಾಡಿದವ್ರಿಗೆ ಪೈಲೆ ಧನ್ಯವಾದ ಹೇಳೋದ್ ಮಾಡ್ರಿ. ಯಾರೋ ಒಬ್ಬರು ಏನೋ ಅಂದಾರ ಅಂದ್ಮೇಲೆ ಅದಕ್ಕೆ ಇದು ಮಾಡ್ಲಕ್ ಹೋಗೋದಕ್ಕಿಂತ ಅವ್ರಿಗೆ ಪೈಲೆ ಅಭಿನಂದನೆ ಸಲ್ಲಿಸ್ರಿ. ಯಾಕಂದ್ರೆ ಚಿತ್ತಾಪುರ ನಾಗರಿಕರು ಎಲ್ಲರೂ ಹೋಗಿ ಆ ಮಕ್ಕಳು ಶಾಪೂರು, ಸುರ್ಪೂರು ಎಲ್ಲೋ ಬೇರೆ ತಾಲೂಕಿನ ಮಕ್ಕಳು ಚಿತ್ತಾಪುರಿನ ಮರದಿ ಉಳಿಸ್ಯಾರ. ಆ ಮರದಿಗೆ ನೀವು ಅವ್ರಿಗೆ ಅಭಿನಂದನೆ ಸಲ್ಸೋದ್ ಬಿಟ್ಟು ದಮನ ಹಾಕ್ಲತ್ತೀರ. ಅವ್ರಿಗೆ ಯಾವ ರೀತಿ ಮಾಡ್ಲತ್ತೀರಪ್ಪ ಅಂದ್ರು, ಯಾರು ನನ್ನ ಎದುರು ಏನೋ ಕೇಳಬಾರ್ದು, ನಾನೇ ಆಡಳಿತ ನಡೆಸೋನು. ಇದು ಪ್ರಜಾಪ್ರಭುತ್ವದಾಗ ನಡೆಯಲ್ಲ. ಪ್ರಜಾಪ್ರಭುತ್ವದಾಗ ಅರ್ಥ ಮಾಡ್ಕೊಂಡವ್ರು ನೀವು ಇದ್ದೀರಿ. ಬುದ್ಧ, ಬಸವ, ಅಂಬೇಡ್ಕರ್ ವಿಷಯ ಹೇಳೋರು ಇದ್ದೀರಿ. ಇವತ್ತು ಇವೆಲ್ಲಾನು ಕೂಡ ಮನಗಾಳಬೇಕು. ಹಾಸ್ಟೆಲಿನ ವ್ಯವಸ್ಥೆ ಸರಿಪಡಿಸ್ಲಕ್ಕ
ಒಂದು ಘಟನೆ ಆಗ್ಯದಂತ ನಾವೇನು ನಿಮಗೆ ರಾಜಕೀಯವಾಗಿ ಹೇಳಕ್ ಇಷ್ಟಪಟ್ಟಿಲ್ಲ, ನೀವು ಆಡದ ಮಾತಿಗೆ ಹೇಳ್ಬೇಕಾಗ್ಯದ ಒಟ್ಟೆ. ಆದ್ರೆ ಇವತ್ತು ನಿಜವಾಗ್ಲೂ ಕೂಡ ನಿಮ್ಮಲ್ಲಿ ಪ್ರಾಮಾಣಿಕತೆ ಪ್ರಜಾಪ್ರಭುತ್ವ ಇತ್ತಂತಂದ್ರೆ ಈ ಎಲ್ಲರಿಗೂ ಕೂಡ ಪಹಲೆ ಧನ್ಯವಾದ ಹೇಳೋದು ಕಲಿಸ್ಬೇಕು. ಯಾಕಂದ್ರ ಚಿತ್ತಾಪುರನ ಮರದಿ ಉಳಿಯಿಟ್ಟೋದು ಈ ಊರಿನ ಎಲ್ಲಾ ನಾಗರಿಕರು, ಅವ್ರಿಗೆಲ್ಲರಿಗೂ ನೀವು ಅಭಿನಂದನೆ ಸಲ್ಲಿಸಬೇಕು. ಇದು ನಿಮ್ಮ ಕರ್ತವ್ಯ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.